ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ಇದು ಸ್ಟಾರ್ಟಿಂಗಲ್ಲೇ ನಿಂಬೆಹಣ್ಣು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ಈ ನಿಂಬೆಹಣ್ಣು ಬಂದು ನಮ್ಮ ಗುಬ್ಬಿನಲ್ಲಿ ಗ್ರಾಮದೇವತೆ ಅಮ್ಮನವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಆ ಗ್ರಾಮದೇವತೆ ಅಮ್ಮನವರಿಗೆ ಪೂಜೆಗೆ ಅಂತ ಹಾರ ಮಾಡಿದ್ದೀವಿ ಕೊಡೋದಕ್ಕೆ ದೇವಸ್ಥಾನಕ್ಕೆ. ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಮತ್ತು ನಮ್ಮ ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ಗ್ರಾಮದೇವತೆ ಹಬ್ಬನ ಆರತಿ ಎಲ್ಲ ಮಾಡಿಬಿಟ್ಟು ಮಾಡ್ತೀವಿ. ಅದನ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಗುಬ್ಬಿನಲ್ಲಿ ಗ್ರಾಮದೇವತೆ ಅಮ್ಮನವರ ಜಾತ್ರೆ ವರ್ಷಕ್ಕೊಂದ್ಸಲ ನಡೆಯುತ್ತೆ. ಶ್ರಾವಣ ಮಾಸದಲ್ಲಿ ನಡೆಯುತ್ತೆ. ಕೆಲವೊಂದು ಕಡೆ ಎಲ್ಲ ಗ್ರಾಮದೇವತೆ ಅಮ್ಮನ ಜಾತ್ರೆ ಬಂದು ಆಷಾಢ ಮಾಸಗಳಲ್ಲೆಲ್ಲ ಮಾಡ್ತಾರೆ. ಬಟ್ ನಮ್ಮ ಗುಬ್ಬಿನಲ್ಲಿ ಶ್ರಾವಣ ಮಾಸದಲ್ಲೇ ಮಾಡೋದು. ಪ್ರತಿ ಸಲವೂ ಶ್ರಾವಣ ಮಾಸದಲ್ಲೇ ಮಾಡ್ತಾರೆ. ಅಲ್ಲಿಗೆ ನಾವು ಪ್ರತಿ ವರ್ಷವೂ ಈ ನಿಂಬೆಹಣ್ಣಿನ ಹಾರನ ಮಾಡಿಕೊಡ್ತಾಯಿದ್ವಿ. ಪ್ರತಿ ವರ್ಷ 101 ನಿಂಬೆಹಣ್ಣನ್ನು ಹಾರ ಏರಿಸ್ಬಿಟ್ಟು ಕೊಡ್ತಾಯಿದ್ವಿ. ಬಟ್ ಈ ವರ್ಷ ಸ್ವಲ್ಪ ಯಾಕೋ ಗೊತ್ತಿಲ್ಲ, ನಮ್ಮ ಮನೆಯವರಿಗೆ 303 301 ಇರಬೇಕನ್ಸುತ್ತೆ, ಅಷ್ಟು ನಿಂಬೆಹಣ್ಣನ್ನು ತರಿಸ್ಬಿಟ್ಟು ಹಾರ ಮಾಡ್ತಾಯಿದ್ದಾರೆ. ಅವರೇ ಏರಿಸ್ತಾ ಇದ್ದಾರೆ. ನಾನು ಏರಿಸ್ತಾ ಇದ್ದೆ ನಿಂಬೆಹಣ್ಣನ್ನು. ಅವ್ರು ಬಂದು, ನಾನು ಏರಿಸ್ತೀನಿ ಹೋಗಪ್ಪ, ನೀನು ಬೇರೆ ಏನು ಕೆಲಸ ಐತೆ ಮಾಡ್ಕೊ ಅಂತ ಹೇಳಿದ್ರು. ಇನ್ನು ಬಂದು ನೋಡಿ ಆರತಿಗಳು. ಸ್ವಲ್ಪ ವಿಡಿಯೋ ಇದು ಉಲ್ಟಾ ಆಗ್ಬಿಟ್ಟಿದೆ, ಏನು ತಿಳ್ಕೊಳ್ಬೇಡಿ. ಇದು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತಗೊಳ್ಳೋದಕ್ಕಾಗಲಿಲ್ಲ. ನನಗಂತೂ ಸಿಕ್ಕಾಬಟ್ಟೆ ಬ್ಯುಸಿ ಅಂತ ಅಂದರೆ ಹೇಳೋಕ್ಕೆ ಸಾಧ್ಯ, ಅಷ್ಟು ಬ್ಯುಸಿ ಆಗಿದ್ದೀನಿ. ಮನುಷ್ಯ ಜೀವನದಲ್ಲಿ ಬ್ಯುಸಿ ಆಗಿರಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ನಾನು ನನ್ನ ಬಿಸ್ನೆಸ್ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು, ಅದನ್ನು ಶೇರ್ ಮಾಡ್ತೀನಿ. ಇನ್ನು ನೋಡಿ, ಆರತಿ ಬಂದು ನಾವು ಪ್ರತಿ ನಮ್ಮ ಮನೆ ದೇವ್ರುಗಳಿರುತ್ತಲ್ವ, ಮನೆದೇವರು ಅಂತ ಹೇಳ್ತೀವಲ್ವ, ಆ ಮನೆದೇವ್ರುಗಳಿಗೆಲ್ಲ ಈ ಗ್ರಾಮದೇವತೆ ಅಮ್ಮನವರ ಜಾತ್ರಾ ಟೈಮ್ನಲ್ಲೇ ಗ್ರಾಮದೇವತೆ ಅಮ್ಮಂಗೆ ನಾವು ಮಾಡ್ತೀವಲ್ವ ಆರತಿ, ಅದ್ರ ಜೊತೆನೇ ನಮ್ಮ ಮನೆ ದೇವ್ರುಗಳಿಗೂ ಕೂಡ ಆರತಿಗಳನ್ನು ಮಾಡೋದನ್ನು ನಮ್ಮ ಮಾವನವರು, ನಮ್ಮ ಅತ್ತೆಯವರು ನಡೆಸ್ಕೊಂಡೇ ಬಂದಿದ್ದಾರೆ. ಅದನ್ನು ಹಾಗೆ ನಾನು ಕೂಡ ಕಂಟಿನ್ಯೂಸ್ ಆಗಿ ಪಾಲಿಸ್ತಾ ಹೋಗ್ತಾ ಇದ್ದೀನಿ. ಇನ್ನು ನೋಡಿ, ಇದು ಬಂದು ನಮ್ಮ ಗುಬ್ಬಿಯ ಗ್ರಾಮದೇವತೆ ಅಮ್ಮ. ಇದು ಕೂಡ ತುಂಬ ನಾನು ಇಲ್ಲಿಗೆ ವರ್ಷದ್ದು ವೀಡಿಯೋದೆಲ್ಲ ಏನೋ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇದು ಅಮ್ಮ ಆ ಜಾತ್ರೆ ಇದೆ ಅನ್ಬೇಕಾದ್ರೆ ರೆಡಿ ಮಾಡಿಬಿಟ್ಟು ನಮ್ಮ ಗುಬ್ಬಿ ಹತ್ರ ಒಂದು ಸ್ವಲ್ಪ ದೂರದಲ್ಲಿ ಅದರದ್ದು ಗದ್ದಿಗೆ ಇದೆ, ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತಾರೆ. ಅಂದರೆ ಇದನ್ನು ರೆಡಿ ಮಾಡ್ಕೊಳ್ತಾರೆ, ಹಬ್ಬಕ್ಕೆ ಜಾತ್ರೆಗೆ ಅಂತಲೇ ರೆಡಿ ಮಾಡ್ಕೊಳ್ತಾರೆ. ಇದನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿ ಒಂದು ಅದರದ್ದೇ ಆದಂಥ ಒಂದು ಜಾಗ ಇದೆ ಅಲ್ಲಿ. ಅದ್ರ ಬಗ್ಗೆ ಇನ್ನೊಂದು ಸಲ ಬೇಕಂದರೆ ನಮ್ಮ ಮನೆಯವ್ರನ್ನ ಮಾಹಿತಿ ಕೇಳಿಬಿಟ್ಟು ಹೇಳ್ತೀನಿ. ಅಲ್ಲಿಗೆ ಬಿಟ್ಬಿಟ್ಟು ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನು ನೋಡಿ, ಅವತ್ತೇ ಕೂಡ ಒಂದು ಸ್ಯಾರಿನ, ಅಂದರೆ ಒಂದು ಸ್ವಲ್ಪ ಸ್ಯಾರಿಗಳು ಬಿಸ್ನೆಸ್ಸಿಗೆ ಅಂತ ಬೇಕಿತ್ತು. ಸ್ಯಾರಿ ಕೂಡ ಆರ್ಡರ್ ಕೊಟ್ಟಿದ್ದೆ. ಬಟ್ ಆರ್ಡರ್ ಕೊಟ್ಟರೆ ಏನಾಯ್ತು ಅಂತಂದರೆ, ನಾನು ಇಷ್ಟೊಂದು ಹೆವಿ ಅಮೌಂಟ್ದು ಸ್ಯಾರಿ ಯಾವತ್ತೂ ಫೋನಲ್ಲಿ ಆರ್ಡರ್ ಕೊಡ್ತಿರಲಿಲ್ಲ. ಒಂದು 20,000 30,000ವರೆಗೂ ಫೋನಲ್ಲಿ ಆರ್ಡ್ರ್ ಕೊಟ್ಟಿದ್ದೀನಿ. ಬಟ್ ಈ ಸಲ 1 ಲ್ಯಾಕ್ ಅಂದ್ಕೊಳ್ಳಿ, 1,00,000 ರೂಪಾಯಿದು ಸ್ಯಾರಿ ಐಟಮ್ನ ನಾನು ಆರ್ಡರ್ ಕೊಟ್ಟಿದ್ದೆ. ಬಟ್ಟು ಬೈ ಮಿಸ್ಟೇಕ್ ಏನಾಗ್ಬಿಟ್ಟಿದೆ ಅಂತಂದರೆ, ಅಲ್ಲಿ ದೊಡ್ಡದು ನಾನು ಅಂಗಡಿ ತರ್ತೀನಲ್ವ, ಹೋಲ್ಸೇಲ್ ಅಂಗಡಿ ತುಂಬಾ ದೊಡ್ಡದು. ಬಟ್ ಬೈ ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂತ ಅಂದರೆ, ನನಗೆ 100 ಸ್ಯಾರಿ ಬರಬೇಕಾಗಿರೋದಕ್ಕೆ ಬರೀ 22 ಸ್ಯಾರಿ ಕಳಿಸ್ಬಿಟ್ಟಿದ್ದಾರೆ. ಒಂದು ನಿಮಿಷ ಹಬ್ಬ ಮಾಡಿದ್ದು, ಆ ಸೀರೆ ಬಂದಿದ್ದು ಖುಷಿ ಏನೂ ಇಲ್ಲ, ಅಷ್ಟು ಇದಾಗೋಗ್ಬಿಡ್ತು. ಇದೆಲ್ಲ ಭಾಳ ಹುಷಾರಾಗಿರಬೇಕು. ಸ್ಯಾರಿಗಳಂತೂ ಭಯಂಕರ ಇದ್ದಾವೆ, ಕ್ವಾಲಿಟಿ ವೈಸ್ ಆಗ್ಬೋದು, ಡಿಸೈನ್ ವೈಸ್ ಆಗ್ಬೋದು, ಎಲ್ಲ ಹೊಸ ಪ್ಯಾಟ್ರನ್ನು. ನಮ್ಮನೇಲಿ ಅದನ್ನು ಕೊರಿಯರ್ ಬ್ಯಾಗ್ ಬಿಚ್ಚೋದಕ್ಕಿಂತ ಮುಂಚೆನೇ ಹೇಳಿದ್ರು, ಅದು 100 ಸೀರೆ ಇಲ್ಲಮ್ಮ, ಬಿಚ್ಚಬೇಡ, ಹುಷಾರಾಗಿ ನೋಡ್ಕೊಂಡು ಇದು ಮಾಡು, ವಿಡಿಯೋ ಮಾಡ್ಕೊಂಡು ಅವರಿಗೆ ಶೇರ್ ಮಾಡಿವಂತೆ ಅಂತ ಹೇಳಿ. ಸರಿ ಅಂತೇಳ್ಬಿಟ್ಟು ಸಂಜೆ ವೀಡಿಯೋ ಮಾಡ್ಕೊಳ್ತಾ ಇದ್ದ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು, ಜಾತ್ರೆ ಇದ್ರೂ ಕೂಡ ಸ್ಕೂಲ್ಗಳು ರಜೆ ಕೊಟ್ಟಿರಲಿಲ್ಲ. ನಮ್ಮ ಗುಬ್ಬಿನಲ್ಲಿ ಹಂಗೆ ಸ್ವಲ್ಪ ಸ್ಟ್ರಿಕ್ಟು. ಸ್ಕೂಲ್ಗಳೆಲ್ಲ ಅಷ್ಟೊಂದು ರಜೆ ಕೊಡಲ್ಲ. ಗೌರ್ಮೆಂಟ್ ಹಾಲಿಡೇಸ್ ಇದ್ದರೆ ಮಾತ್ರ ರಜೆ ಕೊಡ್ತಾರೆ. ಈ ಜಾತ್ರೆಗಳಿಗೆಲ್ಲ ರಜೆ ಕೊಡೋದೇ ಇಲ್ಲ. ಇಬ್ಬರು ಕೂಡ ಸ್ಕೂಲ್ಗೆ ಹೋಗಿದ್ರು, ಸಂಜೆ ಬಂದಿದ್ದ. ಸಂಜೆ ವೀಡಿಯೋ ಮಾಡ್ಕೊಳ್ತಾ ಇರೋದು. ಒಂದು ನಿಮಿಷ ಶಾಕ್ ಆಗೋಗ್ಬಿಡ್ತು, ನನಗೆ ಭಯ ಆಗೋಗ್ಬಿಡ್ತು. 1,00,000 ರೂಪಾಯಿ ಹುಡುಗಾಟನ ಫೋನಲ್ಲಿ ಹಾಕಿದ್ದೀವಿ, ಅದಕ್ಕೆ ಐಟಮ್ ನೋಡಿದ್ರೆ ಬರೀ 22 ಬಂದಿದೆ ಅಂತ ಅಂದರೆ ಸಖತ್ತು ಅಂದರೆ ಸಖತ್ತು. ಅಮ್ಮ ಬೇರೆ ಇದ್ದರು, ಅಮ್ಮ ಬೇರೆ ಎದುರಿಸ್ಬಿಟ್ರು, ಯಾಕೆ ಪಾಪ ನೀನು ಹೋಗಿ ತಗೊಂಡು ಬರೋದು ಬಿಟ್ಟು ನೀನೇ ಹೋಗಿ ಫೋನಲ್ಲಿ ಹಾಕೋದ ಅಂತೇಳ್ಬಿಟ್ಟು ಅಮ್ಮ ಬೇರೆ ಕಯ್ಯ ಅಂತಿದ್ರು. ಆಮೇಲೆ ಸರಿ ನೋಡೋಣ ಅಂತೇಳ್ಬಿಟ್ಟು ಎಲ್ಲ ಓಪನ್ ಮಾಡಿ ಅವ್ರ ಸರ್ಗೆ, ನಾನು ಬಟ್ಟೆ ತರ್ತೀನಲ್ವ ಅವ್ರಿಗೆ ಫೋನ್ ಮಾಡಿದ್ರೆ, ಪಾಪ ಅವ್ರು ಯಾವುದೋ ಫಂಕ್ಷನಲ್ಲಿದ್ರೇನೋ ಫೋನೇ ರಿಸೀವ್ ಮಾಡ್ತಾಯಿಲ್ಲ. ಎಷ್ಟು ಭಯ ಆಯಿತು ಅಂತಂದರೆ ನಿಜವಾಗ್ಲೂ ಕೈ ಕಾಲೆಲ್ಲ ಆಡ್ತಿರ್ಲಿಲ್ಲ, ಅಷ್ಟು ಭಯ ಆಗೋಗ್ಬಿಡ್ತು. 100 ಸ್ಯಾರಿ ಹಾಕಿರೋದಕ್ಕೆ 20 ಸ್ಯಾರಿ ಬಂದಿದೆ ಅಂದರೆ ಇನ್ನೂ 80 ಸ್ಯಾರಿ ಎಲ್ಲೋಯ್ತು ಅಂತ ಗೊತ್ತಾಗ್ತಾನೇ ಇಲ್ಲ. ಕೊರಿಯರ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಇನ್ನೊಂದು ಬ್ಯಾಗ್ ಏನಾದರೂ ಇದೆಯಾ ಅಂತ, ಅವರು ಇಲ್ಲ ಮ್ಯಾಮ್ ಇದೊಂದೇ ಕೊಟ್ಟಿದ್ದವರು ಅಂತ ಅವ್ರು ಹೇಳ್ತಾವ್ರೆ. ಬಟ್ ಇವ್ರು ನೋಡಿದ್ರೆ ಫೋನ್ ಎತ್ತುತ್ತಿಲ್ಲ. ಆಮೇಲೆ ಮತ್ತೆ
ನನಗೆ ನಾನು ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ತರ್ತೀನಲ್ವ, ಅಲ್ಲಿ ಚೆನ್ನಾಗಿ ಒಬ್ಬರು ಫ್ರೆಂಡ್ ಆಗಿದ್ದಾರೆ, ಪೂಜಾ ಅಂತ. ತುಂಬ ಒಳ್ಳೆ ಹುಡುಗಿ. ನಾನು ಏನು ಹೇಳಿದ್ರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ. ಮತ್ತು ಅವಳೇ ಕೂಡ ಪ್ಯಾಕಿಂಗ್ ಎಲ್ಲ ಮಾಡಿಸೋದು. ಅವಳಿಗೆ ಕಾಲ್ ಮಾಡಿದೆ, ಅಕ್ಕ ಏನು ಹೆದ್ರುಕೊಳ್ಬೇಡಿ, ನಾನು ಹೇಳ್ತೀನಿ, ಸರಿ ಫೋನ್ ಮಾಡಿ ಹೇಳ್ತೀನಿ, ರಿಸೀವ್ ಮಾಡ್ತಾರೆ, ಮಾತಾಡಿ ಅಂತ ಹೇಳಿ ಫೋನ್ ಮಾಡಿದ್ಲು. ಆವಾಗ ಸ್ವಲ್ಪ ಧೈರ್ಯ ಬಂತು. ನೋಡಿ, ಇದು ಬಾಕ್ಸಲ್ಲಿ ಬಿಚ್ಚುತ್ತಾ ಇದ್ದೀನಲ್ವಾ, 120 GSMದು ಮೈಸೂರು ಸಿಲ್ಕು ಯಾರೋ ಒಬ್ಬರು ಕಸ್ಟಮರ್ ಕೇಳಿದರು ಅಂತ ಅದನ್ನು ಕೂಡ ತರಿಸಿದೆ. ಅದು ಬಂದು 6.5, ಅಂದರೆ ನನಗೆ 6.5 ಬಿದ್ದಿದೆ. ತುಂಬ ಚೆನ್ನಾಗಿದೆ. ಅದು ಕೂಡ ತುಂಬ ಇಷ್ಟ ಆಯಿತು ಕತೆ. ಆಮೇಲೆ ನೋಡಿ, ಇನ್ನು ನೆಕ್ಸ್ಟ್ ಡೇ ಅವರು ಸರ್ ಹೇಳಿದ್ರು, ಇಲ್ಲ ಮಿಸ್ ಆಗಿದೆ, ನಿಮ್ಮ ಪಾರ್ಸಲ್ ಮಿಸ್ ಮಾಡಿಕೊಂಡು ನಾವು ಅಡ್ರೆಸ್ ಕನ್ಫ್ಯೂಸ್ ಮಾಡಿಬಿಟ್ಟು ಬಳ್ಳಾರಿಗೆ ಹೋಗ್ಬಿಟ್ಟಿದೆ ಅದು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಸುಮ್ಮನೆ ಅದೇ. ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಇನ್ನು ನೆಕ್ಸ್ಟ್ ಡೇ ಬಳ್ಳಾರಿಗೆ ಹೋದಂಥ ಐಟಮು ರಿಟನ್ನು ನಮ್ಮ ಅಡ್ರೆಸ್ಸಿಗೆ ಬಂತು ನೋಡಿ. ಆವಾಗ ಒಂದು ಧೈರ್ಯ ಬಂದಂಗೆ ಅನ್ನಿಸ್ತು. ಮತ್ತು ಅದನ್ನು ಕೂಡ ಓಪನ್ ಮಾಡ್ತಾಯಿದ್ದೀನಿ. ನಾನು ಏನೇನು ಬುಕ್ ಮಾಡಿದ್ದೆ, ನಾನೇನೇನು ಆರ್ಡರ್ ಮಾಡಿದ್ದೆ, ಆ ಸ್ಯಾರಿಗಳೆಲ್ಲ ಬಂದಿದೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು, ಖುಷಿ ಆಯಿತು. ಬಟ್ಟು ಕೆಲವೊಂದು ಸಲ ಈ ರೀತಿ ಆಗುತ್ತೆ. ಬಟ್ಟು ನಾವು ಕೇರ್ಫುಲ್ಲಾಗಿ ಸ್ವಲ್ಪ ನೋಡಿಕೊಂಡು ಬಿಸ್ನೆಸ್ನ ಮಾಡಬೇಕು. ಬಟ್ ನಾವೇ ಹೋಗಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಅಣ್ಣ ಕೂಡ, ನಮ್ಮನೆಯವರು ಕೂಡ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವಾಗ ಬಿಲ್ಡಿಂಗ್ ಕೆಲಸಗಳು ಸಿಕ್ಕಾಬಿಟ್ಟೆ ಹೆವಿ ಆಗಿದ್ದಾವೆ. ಮತ್ತು ಕೆಲಸದವ್ರು ಕೂಡ ಒಂದು 30 ಜನ ಕೆಲಸದವ್ರಿದ್ದಾರೆ. ಹಾಗಾಗಿ ಸ್ವಲ್ಪ ಅವರು ಕೂಡ ಬ್ಯುಸಿ. ಎಲ್ಲೋದ್ರೂ ನನ್ನನ್ನು ಜೊತೆಲೇ ಕರ್ಕೊಂಡೋಗಿ ಏನೇ ಐಟಮ್ ಇದ್ರೂ ಕೊಡಿಸ್ಕೊಂಡು ಬರ್ತಿದ್ರು. ಬಟ್ ಇತ್ತೀಚೆಗೆ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನಾನು ಅವ್ರನ್ನ ಬಲವಂತ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಫೋನಲ್ಲೇ ಕೂಡ ಹಾಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಬ್ಬರು ನಮ್ಮ ಫ್ರೆಂಡು ಶ್ವೇತಾ ಅಂತ ಇದ್ದಾರೆ. ಯೂಟ್ಯೂಬರ್ ಶ್ವೇತಾ ಅಲ್ಲ, ಯೂಟ್ಯೂಬರ್ ಶ್ವೇತಕ ಅಂತ ಹೇಳ್ತಿರ್ತೀನಲ್ವ, ಆ ಶ್ವೇತಕ ಅಲ್ಲ, ಇನ್ನೊಬ್ಬರು ಶ್ವೇತಾ ಅಂತ ಇದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಫ್ರೆಂಡ್ ಆಗಿದ್ದಾರೆ ನನಗೆ. ಅವ್ರದ್ದು ಅಂಗಡಿ ಕೂಡ ಇದೆ, ಗೋಸಲ ಪ್ಯಾಷನ್ ಅಂತ, ಗುಬ್ಬಿನಲ್ಲಿ. ಅವರು ಚೆನ್ನಾಗಿ ಫ್ರೆಂಡ್ ಆಗಿದ್ದಾರೆ. ನಾನು ಏನಾದರೂ ಅವ್ರ ಜೊತೆ ಐಟಮ್ಗೆಲ್ಲ ಹೋದಾಗ ಏನಿಲ್ಲ ಹೋಗ್ಬಿಟ್ಟು ಬಾರಮ್ಮ ಅಂತಾರೆ. ಅವರು ಕೂಡ ಸೇಮ್ ನಮ್ಮ ಥರನೇ. ಹಾಗಾಗಿ ಅವ್ರ ಜೊತೆ ಹೋಗ್ಬಿಟ್ಟು ಬಾ ಅಂತ ಹೇಳ್ತಾರೆ. ಇತ್ತೀಚೆಗಂತೂ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಬಟ್ ಏನಾಯಿತು ಅಂತಂದರೆ, ನನಗೆ ಈ ಗ್ರಾಮ ದೇವತೆ ಅಮ್ಮನ ಜಾತ್ರೆ ಬೇರೆ ಇತ್ತು, ಗೌರಿ ಹಬ್ಬ ಬೇರೆ ಇತ್ತಲ್ವ. ಆಮೇಲೆ ಒಳ್ಳೊಳ್ಳೆ ಸ್ಯಾರಿಗಳನ್ನು ಬಿಟ್ಟಿದ್ದರು. ನನಗೆ ಗ್ರೂಪಲ್ಲಿ ಆ್ಯಡ್ ಮಾಡಿದ್ದಾರೆ, ಒಳ್ಳೊಳ್ಳೆ ಸ್ಯಾರಿಗಳನ್ನು ಬಿಟ್ಟಿದ್ದರು. ಹಾಗಾಗಿ ಫೋನಲ್ಲೇ ಆರ್ಡ್ರ್ ಕೊಡಬೇಕಾಯ್ತು. ನೆಕ್ಸ್ಟ್ ಟೈಮ್ ಹೋದಾಗ ನಾನೇ ಹೋಗಿ ತರೋದು ಬೆಸ್ಟು ಅಂತ ಅನ್ನಿಸ್ತು. ಯಾಕಂದರೆ ಕಣ್ಣಿಂದ ನೋಡಿಬಿಟ್ಟು ನಾವು ನಮ್ಮದೇ ಓನ್ ವೆಹಿಕಲಲ್ಲಿ ತೊಗೊಂಡು ಬರ್ಬೋದು, ಬೆಸ್ಟ್ ಆಗುತ್ತಾಗ. ನೋಡಿ, ಇದಂತೂ ಸ್ಯಾರಿಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದಕ್ಕಿಂತ ಒಂದು ಸಖತ್ತಾಗಿದ್ದಾವೆ ಸ್ಯಾರಿ. ನೋಡಿ, ಕಲರ್ ವೈಸ್ ಆಗ್ಬೋದು, ಡಿಸೈನ್ ವೈಸ್ ಆಗ್ಬೋದು, ತುಂಬಾ ಚೆನ್ನಾಗಿದ್ದಾವೆ, ಡಿಫ್ರೆಂಟಾಗಿದ್ದಾವೆ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಇವನ್ನ ಒಂದೊಂದು ಸ್ಯಾರಿಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ಕೇಸ್ ಯಾರಿಗಾದ್ರೂ ಇಷ್ಟ ಆದಲ್ಲಿ ಸ್ಯಾರಿಗಳನ್ನು ಪರ್ಚೇಸ್ ಮಾಡ್ಬೋದು ನನ್ನ ಹತ್ರ. ಕ್ವಾಲಿಟಿ ಬಗ್ಗೆ ಯಾವುದೇ ರೀತಿ ಭಯ ಬೇಡ, ನಂಬಿಕೆ ಇಟ್ಟು ತಗೊಳ್ಳಿ. ನೀವು ಖಂಡಿತ ಇಷ್ಟಪಡ್ತೀರಾ, ಖುಷಿಯಾಗುತ್ತೆ ನಿಮಗೂ ಕೂಡ. ನೋಡಿ, ಎಷ್ಟು ವೆರೈಟೀಸ್ ಆಫ್ ಸ್ಯಾರಿಗಳಿದೆ. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಗೌರಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸ್ಯಾರಿಗಳು ಬಂದಿದೆ. ತುಂಬ ನನಗೆ ವಾಟ್ಸಪ್ಪಲ್ಲೆಲ್ಲ ಸೆಂಡ್ ಮಾಡ್ತಿದ್ದಂಗೆ ನನ್ನ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ತುಂಬ ಚೆನ್ನಾಗಿರೋ ಸ್ಯಾರಿಗಳನ್ನು ಈ ಸಲ ಹಾಕ್ಸಿದ್ದೀರಾ, ಕಲೆಕ್ಷನ್ಸ್ ಅಂತೂ ಸಖತ್ತಾಗಿದೆ, ಇಷ್ಟ ಆಯಿತು ಅಂತ ಹೇಳ್ತಿದ್ರು. ನೋಡಿ, ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಪ್ಯಾಕಿಂಗ್ ಬಗ್ಗೆ ಏನೂ ಮಾತಾಡೋಂಗೆ ಇಲ್ಲ. ಇವಾಗ ಸ್ವಲ್ಪ ಮಳೆ ಬೇರೆ ಇರೋದಕ್ಕೂ ಅದಕ್ಕೂ ಕೇರ್ಫುಲ್ಲಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಬಟ್ ಇದು ಒಂದು ಮಿಸ್ಟೇಕ್ ಮಾಡಿದ್ದಾರೆ ಪ್ಯಾಕಿಂಗಲ್ಲಿ. ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂತಂದರೆ, ಬಂಡಲ್ ವೈಸು ಕಟ್ಕೊಡ್ಬೇಕಿತ್ತು. ಈ ಸಲ ಅದನ್ನು ಕೂಡ ಮಿಸ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕಸ್ಟಮರು ಜಾಸ್ತಿ ಆದಾಗ ಸ್ವಲ್ಪ ಎಂಥವ್ರಿಗೂ ಕಸಿ ಬಿಸಿ ಆಗುತ್ತೆ. ಹಾಗಾಗಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ತೆಗೆದು ಜೋಡಿಸ್ಕೊಳ್ಳೋಣ ಅಂತ ತೆಗೆದು ಹಾಕೊಂಡು ಕೌಂಟಿಂಗ್ ತೊಗೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸ್ಯಾರಿಗಳಿದೆ ಅಂತ. ತುಂಬ ವೆರೈಟೀಸ್ ಆಫ್ ಸ್ಯಾರಿಗಳಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು ಸೀರೆಗಳು ಅಂದರೆ ತುಂಬಾ ಇಷ್ಟ ಆಯಿತು. ನಾನು ಕೆಲವೊಂದೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಗೊಂಡು ಬಂದಿದ್ದೀನಿ ಸ್ಯಾರಿಗಳು. ಬಟ್ಟು ಅವೆಲ್ಲವೂ ಹೋಲಿಸ್ಕೊಂಡ್ರೆ ಇದು ಬೆಸ್ಟ್ ಅನ್ನಿಸ್ತು. ಸಿಕ್ಕಾಪಟ್ಟೆ ಕ್ವಾಲಿಟಿ ಇದೆ, ಡಿಸೈನ್ ವೈಸ್ ಆಗ್ಬೋದು. ಫುಲ್ಲೆಲ್ಲ ಏನು ಗೊತ್ತಾ, ಎಲ್ಲೂ ಸಿಗೋದೇ ಇಲ್ಲ ನಮಗೆ. ಒಂದೊಂದು ಸಲ ಕಲೆಕ್ಷನ್ಸು, ಕಲ್ಲರ್ಸು ಆ ಥರ ಕಲರ್ಸ್ಗಳೆಲ್ಲ ಇತ್ತು. ತುಂಬಾ ಖುಷಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಮಿಸ್ಸಾಗಿ ಹಾಕಿದ್ದಾಳೆ ನನ್ನ ಮಗಳು, ರೀಲ್ಸಿಗೆಲ್ಲ ಎಡಿಟ್ ಮಾಡ್ಕೊಂಡಿರೋದು. ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾವೆ ಅಂತ. ನೋಡಿ, ಈ ರೀತಿ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತೇಳಿ ತೆಗೆದು ಎಲ್ಲ ಜೋಡಿಸ್ಕೋಬೇಕು. ಫುಲ್ಲು ಎಲ್ಲ ಮಿಸಿ ಆಗೋಗಿದೆ. ಈ ಕಡೆ ಸೈಡಲ್ಲಿ ಇರೋ ಅಂಥದ್ದೆಲ್ಲ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ.
ಇನ್ನು ಕೆಲವೊಂದು ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಹೇಗೆ ನಡೀತಾ ಇದೆ, ನಾವು ಕೂಡ ಸ್ಯಾರೀಸ್ಗಳ ಬಿಸ್ನೆಸ್ ಮಾಡಬೇಕು ಅಂತ. ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಬಜೆಟ್ ಎಷ್ಟು ಆಗುತ್ತೆ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಏನು ಗೊತ್ತಾ, ಮನೆಯಲ್ಲಿ ಹೆಣ್ಮಕ್ಳು ಸುಮ್ಮನೆ ಕೂತಿರಬಾರ್ದು. ಕೂತಿದ್ದಷ್ಟು ತಲೆಗೆ ಇಲ್ದಲೇ ಇರೋದೆಲ್ಲ ಬಂದು ತುಂಬ್ಕೊಳ್ತಾ ಇರುತ್ತೆ. ಹಾಗಾಗಿ ನೋಡಿ, ಈಗೇನಾದರೂ ಒಂದು ಚಿಕ್ಕದಾಗಿ ಒಂದು ಸೀರೆ ಬಿಸ್ನೆಸ್ಸೇ ಮಾಡಿ, ಬಟ್ಟೆ ಬಿಸ್ನೆಸ್ಸೇ ಮಾಡಿ ಅಂತ ನಾನು ಹೇಳಲ್ಲ. ನಿಮಗೆ ಅವಶ್ಯಕತೆಗೆ ಅನುಗುಣವಾಗಿ ಏನು ಮಾಡಬೇಕು ಅನಿಸುತ್ತೆ ಅಂತ ನೀವೇ ಥಿಂಕ್ ಮಾಡಿ. ಆದಷ್ಟು ಲೈಫಲ್ಲಿ ಬ್ಯುಸಿಯಾಗಿರಬೇಕು. ಬ್ಯುಸಿಯಾಗಿದ್ದಷ್ಟು ನಿಜ ಒಳ್ಳೆಯ ನಿದ್ದೆ ಬರುತ್ತೆ, ಆರೋಗ್ಯ ಬರುತ್ತೆ ಅನ್ನೋದು. ನನಗಂತೂ ನಿಜವಾಗ್ಲೂ ಸಿಕ್ಕಾಬಟ್ಟೆ ಈ ಬಿಸ್ನೆಸ್ ಮಾಡಿರೋದ್ರಿಂದ ಸಿಕ್ಕಾಬಟ್ಟೆ ಖುಷಿ ಇದೆ. ನೋಡಿ, ಎಲ್ಲ ಫುಲ್ಲು ಕ್ಲೀನಿಂಗ್ ಆಗೋಯ್ತು. ಕ್ಲೀನಿಂಗ್ ಮಾಡಿ ಜೋಡಿಸಿ ಆ ವೇಸ್ಟೇಜು ಪೇಪರ್ಗಳೆಲ್ಲ ಇತ್ತಲ್ಲ ಅದನ್ನು ಆಚೆಗೆ ಹಾಕಿ. ನೋಡಿ, ಇದು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಅಂತ ನಾನು ಭತ್ತ ಬೆಳೆಸಿದ್ದೆ ಅಲ್ವಾ, ಅದೆಲ್ಲ ಹಂಗೆ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅದನ್ನು ಮಮ್ಮಿ ವೀಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ದೊಡ್ಡ ಮಗಳು ಬಂದು ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ. ಅದೆಲ್ಲ ನೀಟಾಗಿ ಬೇರ್ಬಿಟ್ಟು ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ಬೌಲಿಂದ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿರ್ತೀವಿ, ಬಟ್ ಹಿಂಗೆ ನೋಡಿ, ಹಿಂಗೆ ಹಾಕ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ. ಎಷ್ಟು ಚೆನ್ನಾಗಿ ಅದು ಪ್ಲೇಟಿಗೆ ಏನು ಹಾಕಿದ್ದೆ ಆ ಪ್ಲೇಟಿಂದ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ನೋಡಿ, ಬೇರೆಲ್ಲ ಹೊಡೆದಿರೋದಕ್ಕೆ. ಅದರೊಳಗಡೆ ಬಟ್ಲು ಇಟ್ಟಿದ್ದೆ, ಅದನ್ನು ತಗೊಳ್ತಾ ಇದ್ದಾಳೆ ನನ್ನ ಚಿಕ್ಕ ಮಗಳು. ನೋಡಿ, ಇವಾಗಂತೂ ಆಚೆಗಡೆ ಬರೀ ಮಳೆ ಬಿಸಿಲು ಮುಖನೇ ಇಲ್ಲ. ಅಷ್ಟೊಂದು ಮಳೆ ಜಿನುಗ್ತಾನೆ ಇರುತ್ತೆ. ಆಚೆ ಈಚೆ ಓಡಾಡಬೇಕಂತ ಅಂದ್ರೇ ಒಂಥರ ಬೇಜಾರು ಅನಿಸುತ್ತೆ. ನೋಡಿ, ಮುಂದೆಗಡೆಗೆ ಆಗ್ತಾಯಿದೆ ಬಾಗಿಲಿಂದ ಆಚೆಗಡೆ ಸ್ವಲ್ಪ. ಇಲ್ಲಿ ಮನೆ ಮುಂದೆಗಡೆ ಚರಂಡಿ ಇದೆ ಅಲ್ವಾ, ಅಲ್ಲಿಗೆ ಎಷ್ಟು ದಿನ ಬೆಳ್ಕೊಳುತ್ತೋ ಅಷ್ಟು ದಿನ ಬೆಳ್ಕೊಳ್ಳಿ ಅಂತ. ನೋಡಿ, ಇನ್ನು ತಾವರೆ ಪಾಟಿಗೆ ಇನ್ನು ತಾವರೆ ಗಿಡ ಹಾಕಿಲ್ಲ. ಏನಕ್ಕೆ ಹಾಕಿಲ್ಲ ಅಂತಂದರೆ, ಅದು ಒಳಗಡೆ ಸ್ವಲ್ಪ ಕೆನೆ ಸವರ್ಬೇಕಂತೆ, ಸಿಮೆಂಟ್ ಕೆನೆನ. ಅದನ್ನು ಸವರೋದು ಮಿಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀರೆಲ್ಲ ಸ್ವಲ್ಪ ಲೀಕೇಜ್ ಆಗ್ತಾಯಿದೆ ಅಂತೇಳ್ಬಿಟ್ಟು ಅದನ್ನು ಕೂಡ ಹಾಕಿಲ್ಲ. ನೋಡಿ, ಅದರೊಳಗಡೆ ಅಂತೂ ನನ್ನ ಚಿಕ್ಕ ಮಗಳು ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ. ನೋಡಿ, ಬಾಯಿ ತೋರಿಸ್ತಾ ಇದ್ದಾಳೆ. ಯಾಕಂದರೆ ರೂಟ್ ಕೆನಲ್ಲ ಅಂದರೆ ಅಲ್ಲೂ ಉಳ್ಕಲ್ಲ ಆಗಿತ್ತು. ಅದಕ್ಕೆ ಇದನ್ನು ಹಾಕ್ಸ್ಕೊಂಬಂದಿದ್ದಾರೆ, ಕ್ಯಾಪ್ ಹಾಕ್ಸ್ಕೊಂಬಂದಿದ್ದಾರೆ ನಮ್ಮ ಮನೇಲಿ. ಅದನ್ನು ತೋರಿಸ್ತಾ ಇದ್ದಾಳೆ. ನೋಡಿ, ಮೆಸ್ಸಿ ಆಗಿದ್ದಂಥ ಸೀರೆಗಳ ವಾರ್ಡ್ರೋಬು ನೀಟಾಗಿ ಕ್ಲೀನಾಗಿದೆ. ಇವಾಗ ತುಂಬ ಖುಷಿ ಆಯಿತು. ನೀಟಾಗೆಲ್ಲ ಕ್ಲೀನಾಗಿ ಹೋಗ್ಬಿಡ್ತು. ಬಟ್ ಇದೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ನನಗೆ ಟೈಮೇ ಸಿಕ್ಕಿರಲಿಲ್ಲ. ಅಂದರೆ ಏನು ಗೊತ್ತಾ, ಏನೇ ನೀಟಾಗಿ ಜೋಡಿಸ್ಕೊಂಡ್ರು ಒಬ್ಬರು ಯಾರಾದರೂ ಕಸ್ಟಮರ್ ಬಂದು ಏನಾದರೂ ಐಟಮ್ ಕೇಳಿದ್ರು ಅಂದರೆ ನಿಜವಾಗ್ಲೂ ಎಲ್ಲ ತೆಗ್ದು ಎಲ್ಲ ಕಿತ್ತಾಕ್ಬಿಡ್ತೀವಿ. ಬಟ್ ಅವ್ರಿಗೆ ತೋರಿಸ್ಲೇಬೇಕಾಗಿರುತ್ತೆ. ಮತ್ತೆ ಈ ರೀತಿನೇ ಜೋಡಿಸ್ಕೊಳ್ಬೇಕು ಅಂತಂದರೆ ಹಿಂಸೆ ಆಗೋಗುತ್ತೆ, ಹಂಗಾಗುತ್ತೆ. ಬಟ್ ಆದರೂ ಏನೂ ಮಾಡೋಂಗಿಲ್ಲ. ಬಿಸ್ನೆಸ್ ಅಂತ ಬಂದಾಗ ಐಟಮ್ಗಳನ್ನು ತೋರಿಸ್ಲೇಬೇಕು. ನೋಡಿ, ನನ್ನ ಮಗಳೇ ಇದೆಲ್ಲ ವೀಡಿಯೋ ತೊಗೊಂಡಿರೋದು. ನಾವು ಕೂತಿದ್ದೆ, ಎಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ಲ, ಕೂತಿದ್ವಿ. ನೋಡಿ, ಎಷ್ಟು ನೀಟಾಗಿ ಜೋಡಿಸಿದ್ದೀವೆಲ್ಲ. ಮಿನಿಮಮ್ ಅಂದ್ರೂ ಈ ರ್ಯಾಕಲ್ಲಿರೋ ಅಂಥ ಐಟಮ್ಗೆ ಎಷ್ಟು ಬಂಡವಾಳ ಹಾಕಿದ್ದೀನಿ ಅಂತ ಯಾರಾದರೂ ಗೆಸ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಸಂಜೆ ನೋಡಿ, ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬಂದಿರಲಿಲ್ಲ, ಗ್ರಾಮ ದೇವತಾ ಅಮ್ಮ ಅವರ ದೇವಸ್ಥಾನಕ್ಕೆ, ಅಂದರೆ ಗದ್ದಿಗೆ ಇದೆ ಅಲ್ವಾ, ಅಲ್ಲಿಗೆ. ಹಾಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ಬಟ್ ನಮ್ಮ ಗುಬ್ಬಿನಲ್ಲಿ ನೋಡಿ, ಜಾತ್ರೆ ಇರೋದ್ರಿಂದ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಸಂಜೆ ಟೈಮು ಒಳ್ಳೆ ಚೆನ್ನಾಗಿದೆ. ಒಂಥರ ಮೈಸೂರು ದಸರಾದಲ್ಲಿ ಲೈಟಿಂಗ್ಸ್ ಎಲ್ಲ ಬಿಡ್ತಾರಲ್ಲ, ಆ ಥರ ಫೀಲ್ ಆಗ್ತಿತ್ತು. ನೋಡಿ, ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ. ನಾವು ಜಾತ್ರೆಗೆ ಹೋಗೇ ಇರಲಿಲ್ಲ. ಮಂಗಳವಾರ ಆರತಿ ಮಾಡಿದ್ದು, ಬುಧವಾರ ಎಲ್ಲ ನಾನ್ ವೆಜ್ ಮಾಡ್ತಾರೆ. ಬುಧವಾರ ನಾನ್ ವೆಜ್ ಮಾಡಿದ್ರೆ ನಾವು ಹೋಗಿದ್ದು ಗುರುವಾರ ಜಾತ್ರೆಗೆ. ತುಂಬ ಚೆನ್ನಾಗಿತ್ತು. ದೇವರು ದರ್ಶನ ಚೆನ್ನಾಗಾಯಿತು. ತುಂಬ ಜನ ಕೂಡ ಇದ್ದರು. ನೋಡಿ, ಲೈಟಿಂಗ್ಸ್ ಎಲ್ಲ ಬಿಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇದು ಬಂದು ಬಸ್ ಸ್ಟ್ಯಾಂಡಲ್ಲಿ ಈ ಥರ ಆರ್ಚ್ ಮಾಡಿದ್ದಾರೆ, ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ ಅಂತ. ಇದು ಬಂದು ಗುಬ್ಬಿ ಬಸ್ ಸ್ಟ್ಯಾಂಡು. ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಎಷ್ಟು ಚೆನ್ನಾಗಿ ಅಂದರೆ ನೋಡೋದಕ್ಕೆ ಖುಷಿ ಆಯಿತು. ನನಗೆ ಇಷ್ಟ ಆಯ್ತು. ಅದು ಆರ್ಚ್ ಟೈಪ್ ಮಾಡಿದ್ದಾರೆ, ಸಖತ್ತಾಗಿ ಕಾಣಿಸ್ತಾ ಇತ್ತು.
ನಾವು ಮೇನ್ ರೋಡಲ್ಲೇ ಹೋಗಿದ್ದು, ಬಟ್ ಹಳೆ ಊರೊಳಗಡೆ ಕೂಡ ಹೋಗ್ಬೋದು, ಸಿಟಿ ಒಳಗಡೆ ಸ್ವಲ್ಪ ಜಾಸ್ತಿ ಜನ ಇರುತ್ತೆ. ಆಮೇಲೆ ಟೂ ವೀಲರ್ಸ್ ಅವರೆಲ್ಲ ನಿಲ್ಲಿಸಿರ್ತಾರೆ. ಕಾರಲ್ಲಿ ಹೋಗಿದ್ದಲ್ವ ನಾವು, ಪಾರ್ಕಿಂಗ್ ಮಾಡೋಕ್ಕೆಲ್ಲ ಜಾಗ ಇರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸೀದಾ ಚನ್ನಬಸವೇಶ್ವರ ಸ್ವಾಮಿ ಟೆಂಪಲ್ ಮುಂದೆಗಡೆ ಮೇನ್ ರೋಡಲ್ಲೇ ತಿರ್ಗಿಸ್ಕೊಂಡು ಮತ್ತೆ ಇಲ್ಲಾಸ್ ಕರ್ಕೊಂಡು ಹೋದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಎಲ್ಲ. ಇನ್ನೇನು ನಿಯರ್ ಇದ್ದೀವಿ, ದೇವಸ್ಥಾನದ ನಿಯರು, ಮೇನ್ ರೋಡಿಗೆ ಸ್ವಲ್ಪ ನಿಯರೇ ಆಗುತ್ತೆ ದೇವಸ್ಥಾನ, ಗ್ರಾಮ ದೇವತೆ ಅಮ್ಮನವ್ರ ದೇವಸ್ಥಾನ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು, ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೋಡಿ, ದೇವಸ್ಥಾನದ ಹತ್ರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರು ಲೈಟಿಂಗ್ಸ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಳ್ಳಿ ಬಳ್ಳಿ ಥರ ಎಲ್ಲ ಮಾಡಿದ್ದಾರೆ. ಇನ್ನು ಜನ ಕೂಡ ಕ್ರೌಡ್ ಇತ್ತು ಸ್ವಲ್ಪ, ಅಂಗಡಿಗಳೆಲ್ಲ ಸೇರಿತ್ತು. ಜಾತ್ರೆ ಅಂತ ಅಂದಮೇಲೆ ಈ ರೀತಿ ಅಂಗಡಿಗಳು, ಕಡಲೆಪುರಿ ಅಂಗಡಿ ಇದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ನಾವು ಚಿಕ್ಕ ಹುಡುಗರಲ್ಲಿದ್ದಾಗೆಲ್ಲ ಜಾತ್ರೆನ ಯಾವ ರೀತಿ ಎಂಜಾಯ್ ಮಾಡ್ತಿದ್ವು ಅನ್ನೋದೆಲ್ಲ ಮೆಮೊರಿ ನೆನಪಿಗೆ ಬರುತ್ತೆ. ತುಂಬ ಖುಷಿ ಆಯಿತು ಜಾತ್ರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ಜನ ಕೂಡ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಜನಗಳಿರೋ ಹತ್ರನೇ ಅಮ್ಮನವರ ದರ್ಶನ ಮಾಡೋದು. ನೋಡಿ ಅಂಗಡಿ ಸಾಲುಗಳೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಇಲ್ಲಿ ಅಮ್ಮನವ್ರನ್ನ ಗದ್ದಿಗೆ ಮಾಡೋ ಅಂಥ ಸ್ಥಳ ಇದು. ಇಲ್ಲಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಂದರೆ, ಪ್ರತಿ ವರ್ಷವೂ ಕೂಡ ಹಿಂಗೆ ಹೂವಿಂದಾಗಲಿ ಹಣ್ಣಿಂದು ಅಲಂಕಾರಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ದ್ರಾಕ್ಷಿ ಗೊಂಚಲು ಥರ ಎಲ್ಲ ಕಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದೆಲ್ಲ ನೋಡ್ತಿದ್ರೆ ಎಷ್ಟು ಕಷ್ಟ ಬಿದ್ದು ಮಾಡಿರ್ತಾರೆ ಅಂತ ಅನಿಸುತ್ತೆ. ನಾವೊಂದು ವರಮಹಾಲಕ್ಷ್ಮಿ ಡೆಕೋರೇಷನ್ ಮಾಡೋದಕ್ಕೆ ಎಷ್ಟು ಪಾಟ್ ಬೀಳ್ತೀವಿ, ಬಟ್ ನೋಡಿ ಇಲ್ಲ ಅಮ್ಮನವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ಜನ ಶ್ರಮ ಇದೆ ಅಲ್ವಾ ಇದ್ರ ಹಿಂದೆಗಡೆ. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ನೋಡಿ ಎಷ್ಟು ಕ್ರೌಡ್ ಇದೆ. ಪೂಜೆ ಮಾಡಿಸೋದಕ್ಕೆ ಹಣ್ಕಾಯಿ ಬ್ಯಾಗ್ ಕೊಡ್ತಾ ಇದ್ದಾರೆ ನಮ್ಮ ಮನೇಲಿ. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನಮ್ಮ ಗುಬ್ಬಿನಲ್ಲಿ ಗ್ರಾಮದೇವತೆ ಅಮ್ಮನವರ ಜಾತ್ರೆ ಮಂಗಳವಾರ ಅಂದರೆ ಸೋಮವಾರ ನೈಟೇ ಅಮ್ಮನಿಗೆ ಕಣ್ಣೆಲ್ಲ ಧರಿಸ್ತಾರೆ ಅಂತ ಹೇಳ್ತಾರೆ. ಕಣ್ಣು ಧರಿಸಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೋಮವಾರ ನೈಟಿಂದನೇ ಸ್ಟಾರ್ಟ್ ಆಗುತ್ತೆ. ಇನ್ನು ಮಂಗಳವಾರ ಬೆಳಗ್ಗೆ ಗೌಡ್ರ ಮನೆಗೆ ಮಡ್ಲಕ್ಕಿಗೆ ಅಂತ ಹೋಗುತ್ತೆ. ಆ ಗೌಡ್ರ ಮನೆಯಿಂದ ಮಡ್ಲಕ್ಕಿ ಹಾಕಿಸ್ಕೊಂಡು ಈ ಗದ್ಗೆ ಮಠ ಏನಿದೆ, ಗದ್ಗೆ ಮಠಕ್ಕೆ ಬಂದು ಗದ್ಗೆ ಆಗುತ್ತೆ ಅಮ್ಮ. ನೋಡಿ ಎಲ್ಲ ಅಷ್ಟೊತ್ತಿಗೆ ಆರತಿಗಳನ್ನು ಮಾಡೋ ಅಂಥವ್ರು ಆರತಿಗಳನ್ನೆಲ್ಲ ಮಾಡ್ತಾರೆ. ನೋಡಿ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಹೇಗಿತ್ತು ಗ್ರಾಮ ದೇವತೆ ಅಮ್ಮನವರ ಜಾತ್ರಾ ಮಹೋತ್ಸವ ಅಂತ ವಿಡಿಯೋದಲ್ಲಿ ನೋಡಿ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ನಿಮ್ಮೆಲ್ಲರ ಕಮೆಂಟಿಗೋಸ್ಕರ ಕಾಯ್ತಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.